So, settle yourself. Silent ಆಗಿರಿ ಒಂದು ನಿಮಿಷ. ಸೊ ಆನ್ಸರ್ ಸಿಕ್ತಾ? ಕಾಳಿ ಮಾತಾ, ಶಿವ. ಶಿವ ಅಂದ್ರೆ ಸಾಕ್ಷಿ. ಫಿಸಿಕ್ಸ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಏನು? ಒಂದು ಎನರ್ಜಿ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದ್ರೆ ಅಬ್ಸರ್ವರ್ ಅಂದ್ರೆ ಸಾಕ್ಷಿ ಇರಬೇಕು. ಆ ಸಾಕ್ಷಿ ಭಾವನೆ ಯಾವ ತರ ಇರುತ್ತೋ ಮ್ಯಾನಿಫೆಸ್ಟೇಷನ್ ಆ ತರ ಆಗುತ್ತೆ. ಇಫ್ ದೇರ್ ಈಸ್ ನೋ ಅಬ್ಸರ್ವರ್, ನೋಡೋರು ಇಲ್ಲ ಅಂದ್ರೆ ಮ್ಯಾನಿಫೆಸ್ಟೇಷನ್ ಏನೂ ಇಲ್ಲ. ಸೊ ಮೆಡಿಟೇಷನ್ ಅಲ್ಲಿ ಒಂದು ಸ್ಥಿತಿ ಏನಂದ್ರೆ ವೆನ್ ದೇರ್ ಇಸ್ ನೋ ಸಬ್ಜೆಕ್ಟ್, ವೆನ್ ದೇರ್ ಇಸ್ ನೋ ಆಬ್ಜೆಕ್ಟ್, ನೋಡಕ್ಕೆ ಏನು ಇಲ್ಲ ಅಂದ್ರೆ ನೋಡೋರು ಡಿಸಪಿಯರ್ ಆಗ್ತಾರೆ. ಇಫ್ ದೇರ್ ಇಸ್ ನಥಿಂಗ್ ಟು ಸಿ, ಇಫ್ ಯು ಆರ್ ಕ್ಲೋಸಿಂಗ್ ಐಸ್, ಏನೋ ಒಂದು ಇಮೇಜ್ ಬರುತ್ತೆ, ಏನೋ ಒಂದು ಆಲೋಚನೆಗಳು ಬರುತ್ತೆ. ಸೊ ಶುದ್ಧವಾಗಿ ಕ್ಲಿಯರ್ ಆಗಿದ ತಕ್ಷಣ ಸಮ ಆದಿ ಈಕ್ವಲ್ ಟು ಆದಿ ಪರಾಶಕ್ತಿ ಸ್ಟೇಟ್. ಆ ಸಮಾಧಿ ಸ್ಟೇಟ್ ಅಲ್ಲಿ ನೋಡಕ್ಕೇನೂ ಇಲ್ಲ. ಇಫ್ ಯು ಡೋಂಟ್ ಸಿ ಎನಿಥಿಂಗ್, ನೋಡೋರ್ಗೆ ಕೆಲಸನೇ ಇಲ್ಲ. ಬೋತ್ ವಿಲ್ ಡಿಸಪಿಯರ್. ನೋಡೋರು ಸಿಯರ್ ಡಿಸಪಿಯರ್ ಆಗ್ತಾರೆ. ಸೊ ದೇರ್ ಇಸ್ ನೋ ಶಿವ, ದೇರ್ ಇಸ್ ನೋ ಖಾಲಿ, ಇಟ್ಸ್ ಖಾಲಿ. ಸೊ ಆ ಸ್ಟೇಟ್ಗೆ ಸಿಂಬಾಲಿಸಮ್ ಅರ್ಥ ಆಯ್ತಾ? ಸೊ ನಾನು ಎರುಕಾಗಿ ಇರಬೇಕು, ಕಾನ್ಶಿಯಸ್ ಆಗಿರ್ಬೇಕಂದ್ರೆ ಏನೋ ಒಂದು ಇರ್ಬೇಕು ನನ್ನ ಮುಂದೆ. ಆ ಚೈರೋ ನೀವು ಯಾರನ್ನ ಇದ್ರೆ ಐ ಆಮ್ ದೇರ್. ಅವೇರ್ನೆಸ್ ಇರ್ಬೇಕಂದ್ರೆ, ಕಾನ್ಶಿಯಸ್ ಇರ್ಬೇಕಂದ್ರೆ ಇನ್ನೊಬ್ರು ಇರಬೇಕು. ಟೂ ಥಿಂಗ್ಸ್ ಶುಡ್ ಬಿ ದೇರ್. ನೋಡಕ್ಕೇನೂ ಇಲ್ಲ, ನೋಡೋರು ಇರಲ್ಲ. ದಟ್ ಈಸ್ ಕಾಲ್ಡ್ ಖಾಲಿ. ಅದಕ್ಕೆ ಸಿಂಬಾಲಿಸಮ್. ಶಿವ ಆಲ್ಸೋ ನಾಟ್ ದೇರ್. ಓಕೆ, ಊಟ ಚೆನ್ನಾಗಿದೆಯಾ? ಸೊ ಮೆಡಿಟೇಷನ್ ಅಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನೇ ಗೊತ್ತಾ? ಅಹಿಂಸಾ. ಸೊ ಅಹಿಂಸಾ ಪರಮೋ ಧರ್ಮ. ಅಹಿಂಸಾ ಅಂದ್ರೆ ಏನು? ನೋ ಹಿಂಸಾ. ಹಿಂಸಾ ಇರಬಾರ್ದು. ಎಷ್ಟು ಜನ ಸ್ಟಿಲ್ ದೇ ಆರ್ ನಾನ್ ವೆಜಿಟೇರಿಯನ್ಸ್? ಮೊಟ್ಟೆ, ಚಿಕನ್. ಒಂದ್ಸಲ ನಾವು ಹೇಳಿದ್ವಿ ನೀವು ಚಿಕನ್ ಮಟನ್ ತಿನ್ಬಾರ್ದು ಅಂತ, ಫಿಶ್ ತಿಂತ ಇದ್ದಾರೆ ಅವರು. ನಾನ್ ವೆಜ್ ಬೇಡಬ್ಬ, ಚಿಕನ್ ಮಟನ್ ಅಲ್ಲ, ಎಲ್ಲ ಬಿಡಬೇಕು. ವೈ ಇಂಪಾರ್ಟೆಂಟ್? ನಮ್ಮ ಸಂಸ್ಕೃತಿಯಲ್ಲಿ, ಭಾರತ ದೇಶ ಸಂಸ್ಕೃತಿಯಲ್ಲಿ ಈ ನಾನ್ ವೆಜಿಟೇರಿಯನ್ ಇದೆಯಾ ಇಲ್ವಾ? ಮುಂಚೆ ಇದೆಯಾ ಅಂತ ಅವರು ಕೈ ಎತ್ತಿ. ಇದೆಯಾ? ಎಷ್ಟು ವರ್ಷದಿಂದ ಇದೆ? ಅದು ಆಚಾರನೋ ಹ್ಯಾಬಿಟಾ? ಶಾಸ್ತ್ರದಲ್ಲಿ ನೀವು ಬಲಿ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಗೆ ಪಾಪ ಬರುತ್ತೆ ಅಂತ ಯಾವ ಶಾಸ್ತ್ರದಲ್ಲಿದೆ? ಕ್ಯಾನ್ ಯು ಪ್ಲೀಸ್ ಶೋ? ಯಾವ ಉಪನಿಷತ್ತಲ್ಲಿದೆ? ಯಾವ? ಸಿ, ಅವರ ಕಲ್ಚರ್ಗೆ ಪ್ರಮಾಣ ಏನು ಗೊತ್ತಾ? ವೇದ, ಉಪನಿಷತ್ತುಗಳೇ. ಸೊ ವಿಚ್ ಉಪನಿಷತ್ ಹ್ಯಾಸ್ ಟೋಲ್ಡ್ ಯು ಬಲಿ ಕೊಡಬೇಕು, ಊಟ ಮಾಡಬೇಕು, ಪ್ರೋಟೀನ್ ಅಂದ್ರೆ ಮಾಂಸಾಹಾರ ತಿನ್ನಬೇಕು ಅಂತ ಯಾವ ಶಾಸ್ತ್ರದಲ್ಲಿದೆ? ಇಲ್ಲ. ದೆನ್ ಹೌ ಕ್ಯಾನ್ ಯು ಸೇ? ಸೊ ವಿ ಹ್ಯಾವ್ ಟು ಡಿಸ್ಕಸ್ ಒನ್ ಸ್ಮಾಲ್ ಥಿಂಗ್. ಏನಂದ್ರೆ ನಾನು ಒಂದು ಋಷಿ ಹತ್ರ ಹೋದಾಗ, ಈ ವಾಸ್ ಎ ಕರ್ಣ ಯಕ್ಷಿಣಿ ಸಿದ್ಧ. ಅಂದ್ರೆ
ನೀವು ಮೈಂಡಲ್ಲಿ ಏನಾರ ಥಿಂಕ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ದಟ್ ಈಸ್ ಕಾಲ್ಡ್ ಮನೋಪ್ರವೇಶ ವಿದ್ಯಾ. ಇನ್ನೊಂದು ಕರ್ಮ ಯಕ್ಷಿಣಿ. ಕೆಲವರು ಬರ್ತಾರೆ, ಸಡನ್ಲಿ ವಿಲ್ ಟೆಲ್, ನೀವು ಈ ತರ ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ? ಸ್ವಾಮಿ ನಿನ್ಗೆ ಯಾವ ತರ ಗೊತ್ತಾಗುತ್ತೆ, ಇವ್ರು ಯಾರೋ ಗ್ರೇಟ್ ಋಷಿ ಸೈಂಟ್? ಅದು ಏನೂ ಇಲ್ಲ. ಸೊ ದೇರ್ ಆರ್ 4 ಥಿಂಗ್ಸ್: ಮಂತ್ರಶಾಸ್ತ್ರ, ಯಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ರಾಜ. ಮಂತ್ರ ಅಂದ್ರೆ ಮಂತ್ರದಿಂದನೂ ಸಿದ್ಧಿ ಕಡಿಬೋದು. ಸೊ ದೇರ್ ಆರ್ ಯಕ್ಷಿಣೀಸ್, ಕಂದರ್ವಾಸ್, ಕಿನ್ನೆರಾಸ್, ಕಿಂಪುರುಷಾಸ್. ಮಂತ್ರ, ತಂತ್ರ, ಯಂತ್ರಾಸ್ ಏನಾಗಿದೆಯೋ ಗೊತ್ತಾ? ಓಲ್ಡ್ ಕಲ್ಚರಲ್ಲಿ ದಿಸ್ ಈಸ್ ಹ್ಯಾಸ್ ಸೆಡ್ ಬೈ ಒಂದು ಶ್ರೀಶೈಲದಲ್ಲಿ ಒಂದು ಗುರು. ಈಸ್ ಅ ರಸವಾದಿ, ಅಂದ್ರೆ ಆಲ್ಕೆಮಿಸ್ಟ್. ಹಿ ಯೂಸ್ ಟು ಕನ್ವರ್ಟ್ ಐರನ್ ಇನ್ ಟು ಗೋಲ್ಡ್. ಪರಸವೇದಿ ವಿದ್ಯಾ, ರಸವಾದಿ. ಸೊ ಅವ್ರಿಗೆ ನಾನು ಕ್ವಶನ್ ಹಾಕಿ, ಸೇಮ್ ಲೈಕ್ ಐ ವಾಸ್ ಆಲ್ಸೋ ಇನ್ನೋಸೆಂಟ್. ಸರ್, ಯಾಕೆ ಇವು ದೇವತೆಗಳೆಲ್ಲ ಮೈ ಮೇಲೆ ಬರುತ್ತೆ, ನನ್ಗೆ ಅದು ಕೊಡಿ, ಚಿಕನ್ ಕೊಡಿ, ಮೇಕೆ ಕೊಡಿ ಅಂತ? ಇದು ಏನು ದೇವತೆ ಅಂದ್ರೆ ಈ ತರ ಕೋರಿಕೆಗಳು ಇರುತ್ತಾ ಅಂತ. ಅದು ದೇವತೆ ಎಲ್ಲ ದಯ್ಯ. ಅದು ಯಾಕೆ ಅಂದ್ರೆ ಓಲ್ಡನ್ ಏಜ್ ಅಲ್ಲಿ ಗ್ರಾಮ ದೇವತಾ ಅಂತ ಇದೆ, ಗೊತ್ತಾ ಎಲ್ಲರಿಗೂ? ಓಕೆ. ನಮ್ಮ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಒಂದು ಥೌಸಂಡ್ಸ್ ಆಫ್ ಇಯರ್ಸ್ ಗೋ ಈ ವಿದ್ಯೆಗಳು ತುಂಬಾ ಇತ್ತು. ಮಂತ್ರ, ಯಂತ್ರ, ತಂತ್ರಶಾಸ್ತ್ರಸ್. ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ವಿಲೇಜ್ ಅಂದ್ರೆ, ಒಂದು ಕಾರ್ನರ್ ಅಲ್ಲಿ ಶಿವಾಲಯ, ಇನ್ನೊಂದು ಕಾರ್ನರ್ ಅಲ್ಲಿ ಇನ್ನೊಂದು ದೇವಾಲಯ, ಇನ್ನೊಂದು ಕಾರ್ನರ್ ಅಲ್ಲಿ ಶೀತಲ ಯಂತ್ರ, ಶಿವಯಂತ್ರ ಅಂತ ಆಗ್ತಾ ಇದ್ವಿ, ಗೊತ್ತಾ? ಒಂದು ದೊಡ್ಡ ಸ್ಟೋನ್ ಇರುತ್ತೆ, ತ್ರಿಶೂಲ, ಶ್ರೀಂ 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 ಅಂತ ಹಾಕ್ತಾರೆ, ಶೀತಲ ಯಂತ್ರ ಅಂತ. ಆ ಟೈಮಲ್ಲಿ ನಮ್ ತರಾನೇ ಇನ್ನೊಂದು ಡೈಮೆನ್ಷನ್ ಅಲ್ಲಿ ಸೋಲ್ಸ್ ಇರುತ್ತೆ. ದೀಸ್ ರಿಷೀಸ್ ವಾಟ್ ದೇ ವಿಲ್ ಡು, ಆವಾಹನೆ ಮಾಡ್ತಾರೆ. ಸೊ ಕೋಟಿಗೋಸ್ಕರ ಕೋಟಿ ವಿದ್ಯಾ. ಸೊ ನಾವು ನಮ್ಮ ವಿಲೇಜ್ ಕಾಪಾಡಿಸ್ಕೋಬೇಕು ಅಂತ ಅವ್ರ ಹತ್ರ ಹೋಗಿ ಕೇಳಿದ ತಕ್ಷಣ ಅವರು ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಅವ್ರ ಪ್ರಕಾರ. ಓಕೆ, ಇದು ಈ ರಾಯ ನಿಮ್ಮ ದೇವತ, ಇವತ್ತಿಂದ ಇದು ನಿನ್ನ ಕಾಪಾಡುತ್ತೆ. ಸೊ ಓಕೆ, ಆಯ್ತು ಸ್ವಾಮೀಜಿ, ಗ್ರೇಟ್. ಪ್ರತಿ ಒಂದು ವಿದ್ಯೆಗೆ ಒಂದು ಕಾಲ ಇರುತ್ತೆ, ಪರಿಮಿತಿ ಅಂತ. ಸೊ ಅದು ಆಗಿದ ತಕ್ಷಣ ದಟ್ ಸೋಲ್ ಡೋಂಟ್ ನೋ ವೇರ್ ಟು ಗೋ. ಅದಕ್ಕೆ ಅಭ್ಯಾಸ ಆಯಿತು. ಇದರಲ್ಲಿ 2 ಟೈಪ್ಸ್ ಇದೆ, ಒಳ್ಳೆ ಕೆಟ್ಟದು. ಇಫ್ ಇಟ್ ಈಸ್ ಪ್ರತಿಷ್ಠಾಪನಾ, ಅವರು ಡೈಲಿ ನಾನ್ ವೆಜ್ ಕೊಡೋದು, ಏನೋ ಒಂದು ಕೊಡಬೇಕು ನೈವೇದ್ಯ. ಆ ಡೈಮೆನ್ಷನ್ ಇಂದ ಸೋಲು ಈ ಡೈಮೆನ್ಷನ್ ಬಂದ ತಕ್ಷಣ ನಾವು ಅದು ಆವಾಹನ ಮಾಡಿಕೊಂಡು ಅಭ್ಯಾಸ ಮಾಡಿಸ್ತೀವಿ. ನೀವು ಇದು ತಗೊಳ್ಳಿ, ರಕ್ತ ತರ್ಪಣ, ಈ ನೈವೇದ್ಯ ತಗೊಳ್ಳಿ. ಅದು ಆಸ್ಟ್ರಲ್ ಆಗಿ ಎಂಜಾಯ್ ಮಾಡುತ್ತೆ. ಅದು ಅಭ್ಯಾಸ ಆಗಿದ ತಕ್ಷಣ ಇಟ್ ವಿಲ್ ಸ್ಟೇ. ಡೈಲಿ ನೈವೇದ್ಯ ಕೊಟ್ಟಿದ್ರೆ ಓಕೆ, ಆ ಸ್ಮೆಲ್ಲು ಟೇಸ್ಟ್ ಎಂಜಾಯ್ ಮಾಡಿ ಅಲ್ಲೇ ಇರುತ್ತೆ. ಒಂದು ಕಾಲ ಪರಿಮಿತಿ ಆದ್ಮೇಲೆ ಡನ್. ಅದು ಯಾವ ಕಡೆ ಹೋಗ್ಬೇಕು ಗೊತ್ತಾಗಲ್ಲ. ಇಟ್ ವಿಲ್ ಕಮ್ಸ್ ಟು ಸಂಬಡೀಸ್ ಬಾಡಿ. ಆಲ್ರೆಡಿ ಅಭ್ಯಾಸ ಆಯಿತು. ಯಾರೋ ಒಬ್ರು ಚಿಕನ್ ಕೊಡ್ತಾ ಇದ್ರು. ಸೊ ನಿಮ್ಮ ವಂಶ ಪರಂಪರದಲ್ಲಿ ನನ್ಗೆ ಯಾವಾಗ್ಲೂ ಒಂದು ವರ್ಷ ಜಾತ್ರೆ ಮಾಡ್ತಾರೆ, ಈ ತರ ಕೋಡಿ, ಮೇಕೆ ಎಲ್ಲ ಕೊಡ್ತಾರೆ. ಇನ್ನೊಬ್ರ ಕೈ ಮೈ ಮೇಲೆ ಬರುತ್ತೆ, ನನ್ಗಿದು ಸ್ಟಾಪ್ ಆಯ್ತು, ನೀವು ಶುರು ಮಾಡಿ ಅಂತ. ಅಮ್ಮ ದೇವತೆ ಬಂತು, ಗ್ರಾಮ ನಾಶನ ಆಗುತ್ತೆ. ಸೊ ಇದು ಒಂಥರ, ಅರ್ಥ ಆಯ್ತಾ? ಸೊ ದಿಸ್ ಈಸ್ ನಾಟ್ ದೇವಿ ದೇವತಾಸ್. ఏ దేవత అయితే రక్తం అడుగుతుందో దయ్యం. ಸೊ ಉಪನಿಷತ್ತಲ್ಲಿ ಏನಿದೆ? ಸರ್ವಂ ಕಲ್ವಿದಂ ಬ್ರಹ್ಮ. సర్వం, ప్రతి ఒందు యజ్ఞం, యజ్ఞంలో వేసేది, యజ్ఞం చేసేది, యజ్ఞంలో కూర్చున్నవాడు, యజ్ఞం చూసేవాడు అందరూ దేవతలే. అంటే దెన్ హౌ కెన్ బి ఎ ఈడియాటిక్ గాడ్ విల్ కమ్ అండ్ ఆస్క్ ನನ್ಗೆ ನಾನ್ ವೆಜ್ ಬೇಕು ಅಂತ? ಸೊ ದ ಶಾಸ್ತ್ರ ಏನು ಹೇಳ್ತಾ ಇದೆ? ಸರ್ವಂ ಕಲ್ವಿದಂ ಬ್ರಹ್ಮ. ಡೈವರ್ಟ್ ಆಗ್ಬಿಟ್ಟಿದೆ ಮಂತ್ರ, ಯಂತ್ರ, ತಂತ್ರ. ಸೊ ಒಂದು ಬ್ಲ್ಯಾಕ್ ಮ್ಯಾಜಿಷಿಯನ್ ಇರ್ತಾರೆ, ಹೌದಾ, ಹಿ ವಿಲ್ ಡೂ ಸಮಥಿಂಗ್. ನಾವು ಏನು ಒಂದು ಸಿದ್ಧಿಗಳು ನೋಡುವಾಗ ಒಬ್ಬ ಅವ್ರು ದೊಡ್ಡವರು ಈ ತರ ಆ ತರ, ಒಂದು ಕರ್ಣಯಕ್ಷಿಣಿ, ಈ ತರ ತುಂಬಾನೇ. ಇನ್ನೊಂದು ಯಾಕೆ ಗೊತ್ತಾ? ಸಿದ್ಧಾಶ್ರಮ ಅಂತ ಗೊತ್ತಾ? ಇದು ಶಂಬಾಲ. ಓಕೆ,
ಸೊ ಅಲ್ಲಿ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನಿಂಗೆ 3 ಸಿದ್ಧೀಸ್ ಇರಬೇಕು. ಸೊ ಒಂದು ಹಿಮಾಲಯ ಅಲ್ಲಿ ನಾವು ಸರ್ವೈವ್ ಆಗಬೇಕು ಅಂದ್ರೆ ಅಲ್ಲಿ ನೀರೇ ಸಿಗಲ್ಲ, ಊಟ ಸಿಗಲ್ಲ. ಅಟ್ಲೀಸ್ಟ್ ನಿಂಗೆ ಒಂದು ಸಿದ್ಧಿ ಇರಬೇಕು. ಸಿದ್ಧಿ ಅಂದ್ರೆ ಮೆಟೀರಿಯಲೈಸೇಷನ್. ದ ಮೊಮೆಂಟ್ ಯು ಥಿಂಕ್ ದಟ್ ರೋಟಿ ವಿಲ್ ಕಮ್. ಐ ಹ್ಯಾವ್ ಸೀನ್ ಇಟ್. ಅವ್ರಿಗೆ ಏನನ್ನ ಸಿದ್ಧಿ ಬಂದಾಗ ದೇ ವಿಲ್ ಗಿವ್ ಯು ಕೇವ್, ಒಂದು ಗುಹ ಕೊಡ್ತಾರೆ ನಿನ್ಗೆ ಅಲಾಟ್ಮೆಂಟ್. ಅಲ್ಲಿ ಹೋಗಿ ಧ್ಯಾನ ಮಾಡ್ಕೋ, ಎನ್ಲೈಟ್ ಮಾಡ್ಕೊಳ್ಳಿ ಅಂತ. ನಾವು ಸಿದ್ಧಿ ನೋಡಿ ಇದೇ ಆತ್ಮಜ್ಞಾನ, ಇದು ಮೆಡಿಟೇಷನ್ ಅಲ್ಲಿ ಇಷ್ಟು ಮೆಟೀರಿಯಲೈಸ್ ಮಾಡ್ತಾರೆ ಅಂತ, ಅದೂ ಜ್ಞಾನ ಅಲ್ಲ. ಸೊ ನೋ ಗಾಡ್ ವಿಲ್ ಆಸ್ಕ್ ಯು ಬ್ಲಡ್. ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲ ಏನ್ಷಿಯಂಟ್ ಟೈಮಲ್ಲಿ ತುಂಬಾ, ಇಂಡಿಯಾ ಈಸ್ ವ್ಯಾಸ್ಟ್, ನಾಲೆಡ್ಜ್ ಅಲ್ಲಿ ತುಂಬಾ ಇದೆ. ವಿ ನೋ ಎವ್ರಿಥಿಂಗ್. ರಸವಾದ, ಹೌ ಟು ಮೇಕ್ ಐರನ್ ಟು ಗೋಲ್ಡ್, ಆಲ್ಕೆಮಿ, ವಿ ನೋ ಹೌ ಟು ಟ್ರಾನ್ಸ್ಫಾರ್ಮ್ ಎನಿಬಡಿ, ಸೋಮ, ವಿ ಕ್ಯಾನ್ ಕ್ರಿಯೇಟ್ ಅಮೃತ. ಸೊ ಅಷ್ಟು ವ್ಯಾಸ್ಟ್ ನಾಲೆಡ್ಜ್ ಇದೆ. ಅದಕ್ಕೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಯಾವ ತರ ಶುರು ಮಾಡಬೇಕು, ಯಾವ ತರ ಕಂಟಿನ್ಯೂ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೀವಿ. ಓಕೆ, ಸೊ ನಾನ್ ವೆಜ್ಗೆ ನಿನ್ಗೆ ಏನ್ ಸಂಬಂಧ? ತಿಂದ್ರೆ ಏನಾಗುತ್ತೆ? ಹೆಲ್ದಿ ಅಲ್ವಾ? ಬಾಡಿ ಬಿಲ್ಡಿಂಗು ಇಲ್ಲಿ ಇವರೆಲ್ಲ ತಿಂತಾರೆ. ಸೊ ಪ್ರೋಟೀನು, ಇಸ್ ಇಟ್ ಗುಡ್? ವೈ? ಸೊ ಇಫ್ ಯು ವಾಂಟ್ ಟು ಸೇ, ಆ ರಿಲಿಜಿಯನ್ ಅಲ್ಲಿ ತುಂಬಾ ತಿಂತಾರೆ, ನಮ್ಮ ರಿಲಿಜಿಯನ್ ಅಲ್ಲಿ ತುಂಬಾ ತಿಂತಾರೆ, ಇವ್ರ ರಿಲಿಜಿಯನ್. ಈ ಚೈನಾಗೆ ಕಾಕ್ರೋಚು ಏ ಜೀವನೂ ಬಿಡಲ್ಲ. 2000 years ಬ್ಯಾಕ್ ಏನಾಗಿದೆ ಅಂದ್ರೆ ಅವ್ರಿಗೆ ಲ್ಯಾಂಡ್ ಯಾವ ತರ ಫರ್ಟೈಲ್ ಮಾಡಬೇಕು, ಕ್ರಾಪ್ಸ್ ಯಾವ ತರ, ದೇ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್. ಇಲ್ಲಿಟ್ರೇಟ್ ಫೆಲೋಸ್. ವಿ ಆರ್ ದ ಗುರೂಸ್ ಫಾರ್ ಚೈನಾ ಆಲ್ಸೋ. ಭಾರತ ದೇಶದಿಂದಾನೇ ಅಲ್ಲಿ ಹೋಗಿ ಋಷಿಗಳೆಲ್ಲ ವಿ ಟೋಲ್ಡ್ ಕಲ್ಚರ್, ಹೌ ಟು ಲೀವ್, ಕ್ರಾಪ್ಸ್ ಯಾವ ತರ ಮಾಡಬೇಕು, ಇದೆಲ್ಲ. ದೆನ್ ದೇ ಬಿಕಮ್ ಒನ್ ಸೊಸೈಟಿ. ಅದೇ ತರ ಒಂದು ಈಜಿಪ್ಟ್ ಅಲ್ಲಿ ಮೊಹಮ್ಮದ್ ಹಿ ಟೋಲ್ಡ್ ಸ್ಲೇವರಿ ಇದೆ ಅಲ್ವಾ, ಬಾನಿಸತ್ವ ಎಲ್ಲ ಬೇಡ, ಐ ಆಮ್ ರಿಲೀಸಿಂಗ್ ಯು, ನನ್ನ ಫಾಲೋ ಮಾಡಿ ಅಂತ ಹೋಗ್ತಾ ಹೋಗ್ತಾ ಆ ಡೆಸರ್ಟ್ ಅಲ್ಲಿ ಆ ಟೈಮಲ್ಲಿ ತಿನ್ನೋಕೆ ಏನೂ ಇಲ್ಲ. ಇದೆಯಾ? ಫ್ರೂಟ್ ಸಿಗುತ್ತಾ? ಆಪಲ್ ಡೆಸರ್ಟ್ ಅಲ್ಲಿ, ರೆಡ್ ಸಿ ಅಲ್ಲಿ. ಸೊ ದೆನ್ ದೇ ಆರ್ ಸ್ಟಾರ್ವಿಂಗ್ ಅಂಡ್ ಡೈಯಿಂಗ್. ಅವರು, ಸೊ ಯುವರ್ ಸರ್ವೈವಲೆನ್ಸ್ ಇಸ್ ಫಸ್ಟ್. ನೀವು ಸರ್ವೈವ್ ಆಗಬೇಕು, ಆದ್ಮೇಲೆ ಎನ್ಲೈಟ್ಮೆಂಟ್. ಸೊ ಅವ್ರಿಗೆ ಒಂದೇ ಇದೆ, ಏನು? ಕ್ಯಾಮೆಲ್ಸ್. ದೆನ್ ದೇ ಸ್ಟಾರ್ಟೆಡ್ ಈಟಿಂಗ್ ಕ್ಯಾಮೆಲ್ಸ್. ಸೊ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿನೂ, ಈ ಕರ್ಮ ನೀವೇ ತೀರ್ಚಾಲಿ, ಇದನ್ನು ನೀವೇ ಕ್ಲಿಯರ್ ಮಾಡ್ಕೋಬೇಕು. ಪ್ರೆಸೆಂಟ್ಲಿ ಇಟ್ ಈಸ್ ಓಕೆ. ಅದು ನನ್ಗೆ ಏನಾಗುತ್ತೆ? ಅವರೇ ಹೇಳಿದ್ದಾರೆ, ಅದು ನಮ್ಮ ಆಚಾರ. ಸೊ ಇದೆಲ್ಲ ಗುರು ಕರೆಕ್ಟ್ ಆಗೇ ಹೇಳ್ತಾರೆ. ದ ಫಾಲೋವರ್ ವಿಲ್ ರಿಸೀವ್ ಬ್ಯಾಟ್. ಅವ್ರಿಗೆ ಯಾವ ತರ ಅರ್ಥ ಆಗತ್ತೋ ಅವ್ರಿಗೆ ಇದೇ ಆಚಾರ, ನಮ್ಮ ಗುರು ಹೇಳಿದ್ದಾರೆ. ದಟ್ ಈಸ್ ಆಲ್ ರಾಂಗ್. ಸಿ, ಸೈಂಟಿಫಿಕ್ ಮೆಥಡ್ಸ್ ಏನು ಅಂದ್ರೆ, ಆಹಾರ ಅಲ್ಲಿ ದ ಮೊಮೆಂಟ್ ಯು ಆರ್ ಕಟಿಂಗ್ ದ ಥ್ರೋಟ್, ಕೊಳೆ ಮಾಡೋ ಟೈಮಲ್ಲಿ ವೆರಿ ಬ್ಯಾಡ್ ಹಾರ್ಮೋನ್ಸ್ ವಿಲ್ ರಿಲೀಸ್. ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗತ್ತಾ? ಹಲಾಲ್? ನೋ. ಭಯ, ದಡ್ ಅಂತ ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ, BP, ಶುಗರ್ ವಿಲ್ ಗೋ ಹೈ. ಯಾಕೆ? ತಪ್ಸ್ಕೋಬೇಕು, ರನ್ ಮಾಡಬೇಕು, ಫೈಟ್ ಅನ್ನ ಮಾಡಬೇಕು, ಪಲಾಯನ ಹೆಚ್ಚಾಗುತ್ತೆ, ಶುಗರ್, ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ. ಇದೆಲ್ಲ ಎಲ್ಲಿ ಹೋಗುತ್ತೆ? ಬಾಡಿಯಲ್ಲೇ ಇರುತ್ತೆ. ದೆನ್ ಯು ಆರ್ ಈಟಿಂಗ್ ಆರಾಮ್ಸೆ ಟೇಸ್ಟ್. ದೆನ್ ಈವನ್ ಇಫ್ ಯು ಆರ್ ಸಿಟ್ಟಿಂಗ್ ಸೈಲೆಂಟ್ಲಿ, ಆರಾಮಾಗಿ ಕೂತ್ಕೊಂಡಿದ್ರೂ ಆಗ್ತಾ ಇಲ್ಲ. ಯಾಕಂದ್ರೆ ಯು ಆರ್ ಈಟಿಂಗ್ 1/6 ಆಫ್ ಯುವರ್ ಫುಡ್ ವಿಲ್ ಕನ್ವರ್ಟ್ ಟು ಮೈಂಡ್ ಆಗುತ್ತೆ. 1/6 ಆಫ್ ಯುವರ್ ಫುಡ್, ವಾಟ್ ಯು ಈಟ್, ವಾಟ್ ಯು ಆರ್ ನೌ. ಅದು ಒಂದು ವೆರಿ ಬ್ಯಾಡ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು, ಇಫ್ ಯು ಆರ್ ಕಿಲ್ಲಿಂಗ್ ಸಮಥಿಂಗ್ ದಟ್ ಈಸ್ ಆಲ್ರೆಡಿ ಪ್ರೋಟೀನ್,
ಪ್ರೋಟೀನ್ ಅಂದ್ರೆ ಯಾಕೆ? ಸೊ ಡಾಕ್ಟರ್ ಇದ್ದಾರೆ, ಪೀಡಿಯಾಟ್ರಿಷಿಯನ್ ಸರ್, ಕೈ ರೈಸ್ ಮಾಡಿ ಸರ್. ವಾಟ್ ಈಸ್ ಪ್ರೋಟೀನ್ ಸರ್? ಇಟ್ಸ್ ಅ ಕಾಂಬಿನೇಷನ್ ಆಫ್ 2 ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಒಂದು ಲಾಕ್ ಆಗಿದ್ರೆ ಪ್ರೋಟೀನ್ ಅಲ್ವಾ? ಸೊ ಡೈರೆಕ್ಟ್ಲಿ ಅಮೈನೋ ಆಸಿಡ್ಸ್ ಆರ್ ಅವೈಲಬಲ್ ಇನ್ ದ ಪ್ಲಾಂಟ್ಸ್, ಫ್ರೆಶ್. ಸೊ ವಿಚ್ ಈಸ್ ದ ಪವರ್ಫುಲ್ animal? All vegetarians. Strongest elephant vegetarian. Fittest goat is also animal. Horse power alli we call it as a horse power. Horse vegetarian. So don't doubt about the vegetarian food. It's most powerful. So ನಾನು ಮನೆ ಕಟ್ಟಬೇಕಂದ್ರೆ ಹೊಸ ಬ್ರಿಕ್ಸ್ ಬೇಕಾಗತ್ತೆ. ಆಲ್ರೆಡಿ ಇಟ್ ಈಸ್ ಅ ಪ್ರೋಟೀನ್. ಅದು ತಿರ್ಗಾ ಬ್ರೇಕ್ ಮಾಡಿ. ಅದಕ್ಕೆ ನೀವು ನಾನ್ ವೆಜ್ ತಿಂದ್ರೆ ಅದು ಬ್ರೇಕ್ ಆಗಕ್ಕೆ 12 hours ಆಗುತ್ತೆ. ಕಂಪ್ಲೀಟ್ ಡೈಜೆಷನ್ಗೆ 24 hours. 6 hours ಆದ್ಮೇಲೆ ಫುಡ್ ತಾಮಸ ಗುಣ ಅಂದ್ರೆ ಸ್ಮೆಲ್ ಬರೋದು ಶುರುವಾಗುತ್ತೆ. ಮೋರ್ ದ್ಯಾನ್ 6 hours ನೀವು ಕುಕ್ ಮಾಡಿ ನೈಟ್ ಫ್ರಿಜ್ ಅಲ್ಲಿ ಇರಬಾರ್ದು. 6 hours ಆದ್ಮೇಲೆ ಸ್ಮೆಲ್ ಶುರುವಾಗುತ್ತೆ. ಯು ಈಟ್ ನಾನ್ ವೆಜ್ ಅಂಡ್ ವಾಮಿಟ್, ಸ್ಮೆಲ್ ಯಾವ ತರ ಇರುತ್ತೆ ನೋಡಿ. ಸೊ ವೆಜಿಟೇಬಲ್ಸ್ ಡೈಜೆಸ್ಟ್ ಆಗಲಿಕ್ಕೆ 3 hours ಸಾಕು, 3 to 4 hours, ಮ್ಯಾಕ್ಸಿಮಮ್ 6. ಬಟ್ ನಾನ್ ವೆಜ್ ಕಂಪ್ಲೀಟ್ ಆಗಿ ಡೈಜೆಷನ್ ಆಗ್ಬೇಕಂದ್ರೆ 24. ಆ 24 hours ಅಲ್ಲಿ ಅದು ಯಾವ ತರ ಸ್ಮೆಲ್ ಬರುತ್ತೆ ಅಂದ್ರೆ ಆ ತರ. ವೇರ್ ಇಟ್ ಈಸ್, ಅದೆಲ್ಲ ನನ್ನ ಹೊಟ್ಟೆ ಒಳಗಡೆ ಇದೆ ಆ ಸ್ಮೆಲ್ ಎಲ್ಲ. ನೀವು ಅಸಲು ವಾಮಿಟಿಂಗ್ ಮಾಡಿ ನೋಡಿ, ಸ್ಮೆಲ್ಲು ಗಲೀಜ್ ಸ್ಮೆಲ್ ಬರುತ್ತೆ. 4th ಪಾಯಿಂಟ್, ಕರ್ಮ. ಇನ್ನೊಂದು ಕರ್ಮ ಮೇಲೆ ಆದ್ಮೇಲೆ ಮಾತಾಡ್ತೀವಿ. ಇನ್ನೊಂದು ಏನಂದ್ರೆ, ಒಂದು ರೀಸೆಂಟ್ ಆಗಿ ಗ್ಲೋಬಲ್ ವಾರ್ಮಿಂಗ್ ತುಂಬಾ ಜನಕ್ಕೆ ಏನಂದ್ರೆ, ನಮ್ಮ ಫ್ರಿಜ್ಜು, ರೇಡಿಯೋ, ಇಂಟರ್ನೆಟ್ ಇಂದ ಈ ಗ್ಯಾಸಸ್ ರಿಲೀಸ್ ಆಗಿ ರೇಡಿಯೇಷನ್ ಇಂದ ಗ್ಲೋಬಲ್ ವಾರ್ಮಿಂಗ್ ಅದಕ್ಕಂತ ಹೆಚ್ಚು ನಾನ್ ವೆಜ್. ಎವ್ರಿ ಸ್ಲಾಟರ್ ಹೌಸ್ ಇಂದ ಏನಾಗುತ್ತಂದ್ರೆ ಗ್ಯಾಸಸ್, ಮೀಥೇನ್ಸ್ ರಿಲೀಸ್ ಆಗಿ ಗ್ಲೋಬಲ್ ವಾರ್ಮಿಂಗ್, ಭೂಮಿ ಮೇಲೆ ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ಸೊ ಕ್ಯಾಲಿಫೋರ್ನಿಯಾದಲ್ಲಿ ಆರ್ನಾಲ್ಡ್ ಸ್ಕ್ವಾಜ್ನೆಗರ್ ಕಂಪ್ಲೀಟ್ ಸ್ಲಾಟರ್ ಹೌಸ್ ಕ್ಲೋಸ್ ಮಾಡಿದ್ದಾರೆ. ಈಸ್ ಅ ಬಾಡಿ ಬಿಲ್ಡರ್, ಆರ್ನಾಲ್ಡ್ ಸ್ಕ್ವಾಜ್ನೆಗರ್. ಹಿ ಟೋಲ್ಡ್ ರೆಡ್ ಮೀಟ್ ಈಸ್ ಅ ಕಲ್ಪ್ರಿಟ್, ಸ್ಟಾಪ್ ಇಟ್. ಸೊ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಇನ್ನೊಂದು, ಬಜಾಜ್ ಮೋಹನ್ ಅಂತ ಒಂದು ಸೈಂಟಿಸ್ಟ್, ಈ ಸುನಾಮಿಗಳು ಬಂದಿದಲ್ವಾ 2011 ಅಲ್ಲಿ, ಇದಕ್ಕೆ ಎಲ್ಲ ರೀಸನ್ಸ್ ಬೇಕಾಗುತ್ತೆ. ಸೈಂಟಿಸ್ಟ್ ಸುಮ್ಮನೆ ಇರಲ್ಲ. 150 ಸೈಂಟಿಸ್ಟ್ ಆಲ್ ಓವರ್ ಫ್ರಮ್ ದ ವರ್ಲ್ಡ್ ಸೇರ್ಕೊಂಡು ಯಾಕೆ ಇದೆಲ್ಲ ಸುನಾಮಿ, ಇವು ಮುಂಚೆ ಏನೂ ಇಲ್ಲ, ವೈ ನೌ ಓನ್ಲಿ ಅಂತ ರಿಸರ್ಚ್ ಮಾಡಿದಾಗ ದೇ ಗಿವನ್ ಎ ಪೇಪರ್ ರಿಸಲ್ಟ್ ಏನಂದ್ರೆ, ಪೀಪಲ್ ಆರ್ ಕಿಲ್ಲಿಂಗ್ ಅನಿಮಲ್ಸ್, ದಟ್ಸ್ ವೈ ಸುನಾಮೀಸ್ ಆರ್ ಕಮಿಂಗ್ ಅಂತ ಒಂದೇ ಸ್ಟೇಟ್ಮೆಂಟ್. ಇದಕ್ಕೂ ಅದಕ್ಕೆ ಏನು ಸಂಬಂಧ? ಸೊ ವೈಲ್ ಯು ಆರ್ ಕಿಲ್ಲಿಂಗ್ ಸಂಬಡಿ, ಮೈಂಡ್ ಇಂದ ಸಮ್ ವೇವ್ಸ್ ಜನರೇಟ್ ಆಗುತ್ತೆ. ದೋಸ್ ಕಾಲ್ಡ್ ಐನ್ಸ್ಟೀನ್ ಪೇನ್ ವೇವ್. It is very low frequency. Happiness is the highest frequency. Love, compassion, ತುಂಬಾ ಇರುತ್ತೆ, ಸ್ಮೈಲ್ ಇರುತ್ತೆ ಫೇಸ್ ಅಲ್ಲಿ, ಗ್ಲೋ. ಇಫ್ ಯು ಆರ್ ಫಿಯರ್, ಫ್ರೀಕ್ವೆನ್ಸಿ ವಿಲ್ ಕಮ್ ಡೌನ್. ಅದೇ ತರ ಈ ಡೆತ್ ಟೈಮ್ ಅಲ್ಲಿ ರಿಲೀಸ್ ಆಗೋ ಫ್ರೀಕ್ವೆನ್ಸಿ, ಇಟ್ ಈಸ್ ಕಾಲ್ಡ್ ಐನ್ಸ್ಟೀನ್ ಪೇನ್ ವೇವ್. ಇದೆಲ್ಲ ಸೊ ಫ್ರೀಕ್ವೆನ್ಸಿ ಅನ್ನೋದು ಎಲ್ಲಿ ಹೋಗ್ಬೇಕು? ಯೂನಿವರ್ಸ್ ಅಲ್ಲಿ ಹೋಗ್ಬೇಕು. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಲೋ ಫ್ರೀಕ್ವೆನ್ಸಿ ಇಟ್ ವಿಲ್ ಗೋ ಲೋ. So the least possible place is earth core. It will go to earth core. ತುಂಬಾ ಲೋ. ಇಫ್ ಯು ಆರ್ ಹೈ, ಹ್ಯಾಪಿನೆಸ್ ಹೆಚ್ಚಾಗ್ತಾನೆ ಇರುತ್ತೆ ಹ್ಯಾಪಿನೆಸ್. ಅದೇ ತರ ದಿಸ್ ಫಿಯರ್ ಎನರ್ಜಿ, ಇಟ್ ವಿಲ್ ಗೋ ಟು ದ ಎರ್ತ್ ಕೋರ್, ಇಟ್ ವಿಲ್ ಬಿಕಮ್ಸ್ ಇನ್ ಟು ಎರ್ತ್ ಕ್ವೇಕ್ಸ್. ಒಂದೇ ಸ್ಟೇಟ್ಮೆಂಟ್. ಜನಗಳೆಲ್ಲ ಕೊಳೆ ಮಾಡ್ತಾ ಇದ್ದಾರೆ ಜೀವರಾಶಿನ, ಅದರಿಂದಾನೇ ಈ ಸುನಾಮಿಗಳು ಬರ್ತಾ ಇದೆ ಅಂತ
ಕರ್ಕರ್ಡ್ ಸ್ಟೇಟ್ಮೆಂಟ್, ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಏನು ಫೇಮಸ್ ಆಗಿಲ್ಲ. ದಿಸ್ ಈಸ್ ದ ಸ್ಯಾಡೆಸ್ಟ್ ಪಾರ್ಟ್. ದೇ ವಿಲ್ ಸ್ಪೆಂಡ್ ಮಿಲಿಯನ್ಸ್, ತುಂಬಾ ಖರ್ಚು ಮಾಡಿ ರಿಸರ್ಚ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಯಾಕೆ? ಡೈಲಿ ಇಫ್ ಯು ಆರ್ ಈಟ್ 1 egg NESCC, ಯು ವಿಲ್ ಬಿ ಸ್ಟ್ರಾಂಗ್. ಯಾವಾಗಲೂ ಒಂದು ಅಡ್ವರ್ಟೈಸ್ಮೆಂಟ್, ಸಚಿನ್ ಈಸ್ ಅ ಅಂಬಾಸಿಡರ್. ಓಕೆ, ಸೊ ಸ್ಲಾಟರ್ ಹೌಸಸ್, ಈ ಚಿಕನ್ ಡಿಪೆಂಡ್ ಆಗಿರೋದು, ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಇದು ಎಲ್ಲ ಏನಾಗುತ್ತೆ? ಇದು ಎಲ್ಲ ಮಾಫಿಯಾ. ದೇ ವೋಂಟ್ ಅಲೌ ದಿಸ್ ಮ್ಯಾಟರ್ ಟು ಸ್ಪ್ರೆಡ್. ಚಿಕನ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ಓಶೋ ಒಂದೇ ಮಾತು ಹೇಳ್ತಾನೆ, ಈ ವಿಶ್ವದಲ್ಲಿ ಅಮೆರಿಕ ಆಗ್ಲಿ, ನ್ಯೂಯಾರ್ಕ್ ಆಗ್ಲಿ, ಆಫ್ರಿಕಾ ಆಗ್ಲಿ, ಏನೋ ಒಂದು ನ್ಯಾಚುರಲ್ ಕೆಲಾಮಿಟಿ, ಡಿಸಾಸ್ಟರ್ ಆಗ್ತಾ ಇದೆ ಅಂದ್ರೆ ಯು ಆರ್ ಆಲ್ಸೋ ರೀಸನ್ ಫಾರ್ ಇಟ್. ನಿಮ್ಗೆ ಅದರಲ್ಲಿ ಭಾಗಸ್ವಾಮ್ಯ ಇದೆ. ನಾನು ಒಂದು ಹತ್ಯೆ ಮಾಡಿ, ನಾನು ಚಿಕನ್ ತಿಂದೆ, ಅಟ್ಲೀಸ್ಟ್ 0.1% ನನ್ನ ಕಂಟ್ರಿಬ್ಯೂಷನ್ ಇದೆ ಅಲ್ವಾ? ಇದೆಯಾ ಇಲ್ವಾ? ಅದು ಯಾಕೆ ಮಾಡಬೇಕು? డోంట్ ఈట్. తెలుగులో ఒకటి ఉంది, చెప్తాను. నువ్వు బాగుపరచకపోయినా పర్లేదు, నాశనం చేయొద్దు. ఈవెన్ ఇఫ్ యూ డోంట్ సేవ్ యువర్ జనరేషన్స్, ఇట్స్ ఓకే, డోంట్ డిస్ట్రాయ్ ఇట్. మీకు మనకి ప్యూర్ ఎయిర్, ప్యూర్ సన్లైట్, గ్రీనరీ ఉండే ఎర్త్ నుంచి పెడితే నాశనం చేసిస్తా ఉన్నాం. షేమ్ ఆన్ యువర్ సెల్ఫ్, ರೈಟ್? మీకు ಟೇಸ್ಟ್ ಚೆನ್ನಾಗಿರುತ್ತೆ, ಏನು ಸರ್ ಲೈಫೇ ಇರಲ್ಲ, ನಾನ್ ವೆಜ್ ತಿಂದಿಲ್ಲ ಅಂದ್ರೆ ನಿನ್ಗೆ ವೈರಾಗ್ಯ ಬಂತ? ನಾವು ದೊಡ್ಡ ಮನೆ, ದೊಡ್ಡ ಸಂಪಾದನೆ ಮಾಡ್ತೀವಿ, ತುಂಬಾ ಕಾರ್ಸ್. ಇಫ್ ಯುವರ್ నెక్స్ట్ జనరేషన్ ఈజ్ నాట్ ఎగ్జిస్టెడ్, నీ పిల్లలకి భూమి మీద ప్లేస్ లేదంటే నువ్వు సంపాదించేం లాభం, దరిద్రుడా. 2035, సో ನೋಡಿ ನ್ಯೂಸ್ ಪೇಪರ್, ಟೆಕ್ಸಾಸ್ ಫ್ಲಡ್ಸ್, ಚೈನಾ ಫ್ಲಡ್ಸ್, ಕ್ರಾಶ್ ಆಗ್ತಾ ಇದೆ ಏರ್ಪ್ಲೇನ್ಸ್, ಎರ್ಥಕ್ವೇಕ್ಸ್ ಬರ್ತಾ ಇದೆ. ದೀಸ್ ಆರ್ ಆಲ್ ನಾಟ್ ನ್ಯಾಚುರಲ್. ಚಿಕ್ಕದಾಗಿ ಬರ್ತಾ ಇಲ್ಲ. ಥೈಲ್ಯಾಂಡ್, ತೈವಾನ್, ಅಂಡಮಾನಲ್ಲಿ ಶುರುವಾಯಿತು. ಜಪಾನಲ್ಲಿ 9,000 ಎರ್ಥಕ್ವೇಕ್ಸ್ ಬಂತು ಒಂದೇ ದಿನ, ಒಂದು ವಾರದಲ್ಲಿ. ಟೆಕ್ಸಾಸ್ ಅಲ್ಲಿ ಫ್ಲಡ್ ಬಂತು. ನ್ಯೂಯಾರ್ಕ್ ಅಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ ವೈಲ್ಡ್ ಫೈರ್ ಬಂತು. ನಿನ್ನೆ ರೀಸೆಂಟ್ ಆಗಿ ನ್ಯೂಯಾರ್ಕ್ ಫ್ಲಡ್ಸ್ ಆಯಿತು. ಚೈನಾದಲ್ಲಿ 345 ಕಿಲೋಮೀಟರ್ಸ್ ವಿಂಡ್ ಸ್ಪೀಡ್, ಮನುಷ್ಯನೇ ಎಗರೆಗರೆ ಹೋಗ್ತಾ ಇದ್ದಾರೆ. ಸೊ ಬಿಟ್ ಬೈ ಬಿಟ್ ಈಸ್ ಡಿಸ್ಟ್ರಾಯಿಂಗ್. ನಮ್ ಕಡೆ ಮೈಸೂರಿಗೆ ಬಂದಿಲ್ಲಲ್ವಾ, ಆವಾಗ ನೋಡ್ತೀವಿ, ಆವಾಗ ನೋಡಕ್ಕೆ ಏನು ಇರಲ್ಲ. ಸೊ ದಟ್ಸ್ ವೈ 300 years ಇಂದ ಬರ್ತಾನೆ ಇದ್ದಾರೆ ಅವಧೂತ ಋಷೀಸ್ಗಳು, ಎಲ್ಲರೂ ಬರೆದು ಹೇಳ್ತಾ ಇದ್ದಾರೆ, ಪ್ಲೀಸ್ ಬಿಟ್ಬಿಡಿ ಧರ್ಮದಲ್ಲಿ. ಧರ್ಮ ಅಂದ್ರೆ ಸಿಂಪಲ್. ಏನು ಧರ್ಮ? ಲೀವ್ ಲೆಟ್ ಲೀವ್, ಲೀವ್ ಲೆಟ್ ಲೀವ್, ಜೀವಿಸಿ, ಅಂತೆ ಧರ್ಮ. ಅಷ್ಟು ಸಿಂಪಲ್. సో కర్మ ఇప్పుడు మెయిన్ పాయింట్. ಕರ್ಮ ಆಗತ್ತಾ ಆಗಲ್ವಾ? ನಾನ್ ವೆಜ್ ತಿನ್ನೋರು ತುಂಬಾ ಹೆಲ್ದಿಯಾಗಿರ್ತಾರಲ್ವಾ. 90 years ಆಗಿರೋನು ಅವ್ರು ಕ್ಯಾನ್ಸರ್ ಬರ್ತಾ ಇಲ್ಲ. ನಾನು ವೆಜಿಟೇರಿಯನ್, ನನ್ಗೆ ಬರ್ತಾ ಇದೆ. ಸೊ ಯಾಕೆ? ರೀಸನ್ ಏನಿರ್ಬೋದು? ದಿಸ್ ಈಸ್ ಆಲ್ ಆಗಾಮಿ ಕರ್ಮ. ಸೊ ಕರ್ಮ ಭಗವದ್ಗೀತದಲ್ಲಿ ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ ಡಿವೈಡ್ ಮಾಡಿದ್ದಾರೆ. ಪ್ರಾರಬ್ಧ ಅಂದ್ರೆ ಏನಂದ್ರೆ, ಫಸ್ಟ್ ಲೈಫ್ ನಾವು ಭೂಮಿ ಮೇಲೆ ಬಂದಾಗ ಸೋ ಮೆನಿ ಡಿಸೈರ್ಸ್ ಇರುತ್ತೆ, ಕೋರಿಕೆ. ಸೊ ಆ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗಿದ್ರೆ ಕರ್ಮ ಇಲ್ಲ. ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಕರ್ಮ ಆಗುತ್ತೆ. ಈ ಕರ್ಮ ಏನೋ ಮೇಲೆ ಹೋಗ್ತೀವಿ, ಲೋ ಫ್ರೀಕ್ವೆನ್ಸಿ, ಭೂಮಿಯಿಂದ ನಾವು ಜನರೇಟ್ ಮಾಡಿರೋದು. ಅಲ್ಲಿ ಹೋಗಿದ ತಕ್ಷಣ ಮೇಲೆ ಹೋಗಕ್ ಆಗಲ್ಲ, ಮೈಂಡ್ ಇದೆ. ಸೊ ನಾವೇ ಅನ್ಕೊಂತೀವಿ, ಹಬ್ಬ ಪರಲೋಕಗಳು ತುಂಬಾ ಚೆನ್ನಾಗಿದೆ, ನಾನು ಭೂಮಿಗೆ ಹೋಗಲ್ಲ ಅಂದ್ರೆ ಇಲ್ಲ. ಆ ಮೈಂಡ್ ಕ್ಲಿಯರ್ ಮಾಡಿಸೇ ಬರ್ಬೇಕು ನೀವು, ಇನ್ನೊಂದು ಚಾನ್ಸ್ ಇಲ್ಲ, ಬರ್ತೀವಿ.
ಸೊ ಕರ್ಮಗಳು ಕ್ಲಿಯರ್ ಮಾಡಿಸ್ಕೊಳಕ್ಕೆ ಬರ್ತೀವಿ. ಅಲ್ಲಿ ಏನಿರುತ್ತೆ, ಒಂದು 100 ಕರ್ಮ ಸಪೋಸ್, ಎಲ್ಲ ಒಂದೇ ಸರಿ ಅನುಭವಿಸಕ್ ಆಗಲ್ಲ. ಕೆಲವೊಂದು ಕರ್ಮಗಳು ತಗೊಂಡು ಭೂಮಿ ಮೇಲೆ ಬರ್ತೀವಿ. ದಟ್ ಈಸ್ ಕಾಲ್ಡ್ ಪ್ರಾರಬ್ಧ. ಕೆಲವೊಂದು ತಗೊಂಡ್ ಬರಕ್ ಆಗಲ್ಲ, ಯಾಕಂದ್ರೆ ಎರ್ತ್ ಮೇಲೆ ಆ ಟೈಮಲ್ಲಿ ಅನುಭವಿಸಕ್ ಆಗಲ್ಲ. ಕಾಂಟ್ರಾಸ್ಟ್ ಇರುತ್ತೆ. ನಾವು ರಿಚ್ ಆಗಿ ಇರಬೇಕು, ಪೂರ್ ಆಗಿ ಇರಬೇಕು, ಎರಡು ಕೋರಿಕೆಗಳು ಇದೆ. ಬೋತ್ ಕಾಂಟ್ರಾಸ್ಟ್. ನಾವು ಐ ಲೈಕ್ ಮೇಲ್, ಐ ಲೈಕ್ ಫೀಮೇಲ್ ಆಲ್ಸೋ. ಎರಡು ಟೈಪು ಒಂದೇ ಲೈಫಲ್ಲಿ ಆಗತ್ತಾ? ಕೆಲವ್ರಿಗೆ ಆಗುತ್ತೆ, ಆಗಲ್ಲ ಮೋಸ್ಟ್ಲಿ. ಸೊ ಕೆಲವೊಂದು ಮಾತ್ರ ತಗೊಂಡು ಬರ್ತೀವಿ. ದಟ್ ಈಸ್ ಪ್ರಾರಬ್ಧ. ಪ್ರಾರಬ್ಧ ಈಸ್ ಪ್ರೆಸೆಂಟ್ ಲೈಫ್. ನಾವು ಏನು ಕರ್ಮಗಳು ತಗೊಂಡು ಬಂದಿಲ್ಲೋ ಅದು ಸಂಚಿತ. ನಾವು ಇವತ್ತು ಹೊಸದಾಗಿ ಮಾಡ್ತಾ ಇರೋದಲ್ವಾ, ಇದು ಆಗಾಮಿ. ಸೊ ಆಗಾಮಿ ವೋಂಟ್ ಎಕ್ಸ್ಪೀರಿಯನ್ಸ್ ಯುವರ್ ಪ್ರಾರಬ್ಧ ಕರ್ಮ, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಪ್ರೆಸೆಂಟ್ಲಿ. ಪೂರ್ವ ಜನ್ಮೇನ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ. ಸೊ ಪ್ರೆಸೆಂಟ್ ಆಗಿ ನಾವು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವೋ ಇದೆಲ್ಲ ಪ್ರಾರಬ್ಧ ಕರ್ಮ. ಆಲ್ರೆಡಿ ಫುಲ್ ಬ್ಯಾಗಿದೆ, ಅದು ಸಂಚಿತ. ಹೊಸದಾಗಿ ಮಾಡ್ತಾ ಇದ್ವಲ್ವಾ, ಇದೆಲ್ಲ ಆಗಾಮಿ. ಇದೆಲ್ಲ ಯಾರು ಅನುಭವಿಸ್ಬೇಕು? ಯು ಆರ್ ಡ್ಯಾಮೇಜಿಂಗ್ ದ ಎರ್ತ್. ಓಕೆ, ಯೂನಿವರ್ಸ್ ಈಸ್ ಇಂಟರ್ ಕನೆಕ್ಟೆಡ್. ಈ ತಲೆ, ಇದು ಹೇರ್ ಇದೆ ಅಲ್ವಾ, ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ನೀವು ತಲದಿಂದ ಕಾಲ್ ತನಕ ಎವ್ರಿಥಿಂಗ್ ಇಸ್. ಕಾಲ್ ಚೆನ್ನಾಗಿಲ್ಲ ಅಂದ್ರೆ ಕೈ ನಗು ಬರುತ್ತೆ ಕೈಗೆ. ಇಟ್ ಈಸ್ ಯುವರ್ ಬಾಡಿ ಪಾರ್ಟ್. ಅದೇ ತರ ವಿ ಆರ್ ಆಲ್ ಕನೆಕ್ಟೆಡ್. ಯೂನಿವರ್ಸ್, ಒನ್ ಬಾಡಿ, ಒನ್ ಲೈಫ್. ವಿ ಆರ್. ಭೂಮಿ ಮೇಲೆ ಏದನ್ನ ಕೆಟ್ಟದಾಗುತ್ತೆ ಅಂದ್ರೆ ಎಲ್ಲ ಡೈಮೆನ್ಷನ್ಸ್ ಅಲ್ಲಿನೂ ಆ ಫಿಯರ್ అనేది ಸ್ಪ್ರೆಡ್ ಆಗುತ್ತೆ. ಓಕೆ, ಕರ್ಮ. ಸೊ ಕಿಲ್ಲಿಂಗ್ ದ ಎನಿಮಲ್ ಈಸ್ ಕರ್ಮ ಆರ್ ನಾಟ್? వారస్ట్ కర్మ, మామూలు కర్మ కాదు, వరస్ట్. మళ్ళీ చెప్పండి, వరస్ట్. మీరు అనుభవించే రోగాలు మీకోసమే. ಫಸ್ಟ್ ಸ್ವಧರ್ಮ, ನೆಕ್ಸ್ಟ್ ಎರ್ತ್ ಬಗ್ಗೆ ಯೋಚನೆ ಮಾಡಿ. ದ ಕಿಲ್ಲಿಂಗ್, ಈಚ್ ಅಂಡ್ ಕಿಲ್ಲಿಂಗ್ ಎನಿಮಲ್ ಈಸ್ ಕಾಸಿಂಗ್ ಫಾರ್ ಎರ್ಥ್ಕ್ವೇಕ್. ಅಯ್ಯೋ ಚಿಕ್ಕದಲ್ವಾ ಅಂತ. ಎವ್ರಿ ಲೈಫ್ ಈಸ್ ಇಂಪಾರ್ಟೆಂಟ್ ಫಾರ್ ಯೂನಿವರ್ಸ್. ನಿಮ್ಮ ಲೈಫ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟೋ ಅದು ಲೈಫ್ ಅದು ಅಷ್ಟೇ ಇಂಪಾರ್ಟೆಂಟ್. ಸೊ ನಾನ್ ವೆಜ್ ಬಗ್ಗೆ, ಸೊ ಬಿಡಕ್ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಒಂದು 40 days ಮಾಡಿ. ಯು ಕ್ಯಾನ್ ಕ್ಯಾರಿ ಆನ್, ಮೆಡಿಟೇಷನ್ ಮಾಡಿ ಒಂದು 40 days ಬಿಟ್ಬಿಡಿ. ನಿಮ್ಗೆ ಆದ್ಮೇಲೆ ತಿನ್ಬೇಕು ಆಗ್ತಾ ಇಲ್ಲ ಅಂದ್ರೆ ದೆನ್ ಇಟ್ಸ್ ಯುವರ್ ವಿಶ್, ನಿಮ್ ಇಷ್ಟ. ಆಕ್ಚುಲಿ ರಿಸೆಪ್ಟಾರ್ಸ್ಗೆ ಒಂದು ಮಂಡಲ ಅಂತ ಯಾಕೆ ಹೇಳ್ತಾರಂದ್ರೆ, ಒಂದು ಮಂಡಲ ನೀವು ಒಂದೇ ಕೆಲಸ, ಸೇಮ್ ಥಿಂಗ್ ಇಫ್ ಯು ಆರ್ ರಿಪೀಟೆಡ್ಲಿ ಡೂಯಿಂಗ್, ಅದು ಅಭ್ಯಾಸ ಆಗ್ಬಿಡುತ್ತೆ. ಇದು ನಾನ್ ವೆಜ್ ಬಗ್ಗೆ. ಆದ್ರೇನು ನಾನು ತಿಂತೀನಿ ಅಂದ್ರೆ ನಿನ್ ಏನ್ ಮಾಡ್ಬೇಕು ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೊಂದು ಆಪ್ಷನ್ ಇದೆ. ದಿಸ್ ಈಸ್ ವೆರಿ ಪೀಕ್ ಟೈಮ್ ವಿ ಆರ್ ರೈಟ್ ನೌ. ಸತ್ಯಯುಗ, ಕಲಿಯುಗ, ಸತ್ಯಯುಗ ಒಂದು ಮಧ್ಯದಲ್ಲಿ ಒಂದು ಬ್ರಿಡ್ಜಿಂಗ್ ಟೈಮ್ ಇದೆ. ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಲ್ಲಿ ಇದೀವಿ ನಾವು. ಅರ್ಥ ಆಯ್ತಾ? ಈ ಟೈಮಲ್ಲಿನೂ ನಿಮ್ಗೆ ಅವಕಾಶ ಸಿಕ್ಕಿದೆ. ಇಷ್ಟು ನೋಡಿ, ಒಂದು 40-50 years ಬ್ಯಾಕ್ ಧ್ಯಾನ ಅಂದ್ರೆ ಸಮ್ವೇರ್ ಇನ್ ನಾರ್ತ್ ಇಂಡಿಯಾ, ಕುಂಭಮೇಳ ಇಲ್ಲಾಂದ್ರೆ ಹಿಮಾಲಯಾಸ್ ಅಲ್ಲಿ ಅವ್ರು ಮಾಡ್ತಾ ಇದ್ರು. ಇಷ್ಟು ಜನಗಳು ಇಂಪಾಸಿಬಲ್. ಎಷ್ಟೋ ಋಷಿಗಳು, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಬಸವಣ್ಣ, వాళ్ళు ಎನ್ಲೈಟ್ ಆದ್ರೇನು ಇನ್ನೊಂದು ಜ್ಞಾನಿ ತಯಾರು ಮಾಡಿಸಬೇಕು ಅಂದ್ರೆ ತಲೆ ಕೆಟ್ಟೋಯ್ತು ಅವ್ರಿಗೆ. ಬಟ್ ಇಷ್ಟು ಜನ ಬರ್ತಾ ಇದೆ ಅಂದ್ರೆ ಒಂದು ಇದು ಟೈಮ್ ಪ್ರಭಾವನ. ಸೊ ಸಾಧ್ಯವಾಗಿಲ್ಲ. ರಾಮಕೃಷ್ಣ ಪರಮಹಂಸಿ, ವಿವೇಕಾನಂದ ಲಾಸ್ಟ್ ವರ್ಡ್ಸ್ ಇನ್ ಡೈರಿ, ನೋ ಬಡಿ ಅಂಡರ್ಸ್ಟುಡ್ ಮೀ ಅಂತ ಬರ್ಕೊಂಡಿದಾರಂತೆ.
ನೋ ಒನ್ ಹ್ಯಾಸ್ ಅಂಡರ್ಸ್ಟುಡ್ ಮೀ. ಅಂದ್ರೆ ಅವ್ರ ಲೈಫ್ ಸಕ್ಸಸ್ ಆಯ್ತಾ? ಡಿಸೈನು ಅವ್ರದ್ದು ಸಕ್ಸಸ್ ಆಯ್ತು. ಅವ್ರು ಪ್ರಚಾರ ಮಾಡ್ಬೇಕಂತ ಸೋ ಮೆನಿ ಲೈಫ್ ಟೈಮ್ಸ್ ವಿಲ್ ಫೈಲ್. ಕಾರ್ಯ ಕಾರಣ ಅಂತ ಇರುತ್ತಲ್ವಾ, ನಾವು ಅವಧೂತ ಆಗ್ಲಿ ಬರ್ಲಿ ಪ್ರಚಾರ ಮಾಡೋದು ತುಂಬಾ ಕಷ್ಟ. ಎನ್ಲೈಟ್ಮೆಂಟ್ ಈಸ್ ವೆರಿ ಸಿಂಪಲ್. ಪ್ರಚಾರ ಮಾಡ್ಬೇಕಂದ್ರೇನೆ ಚಾಲೆಂಜಸ್ ಬರೋದು. ಸೋ ಮೆನಿ ರಿಷೀಸ್ ಆರ್ ಫೈಲ್ಡ್ ಟು ಟೀಚ್. ಅಟ್ಲೀಸ್ಟ್ ಪುಟ್ಟಭರ್ತಿ ಸಾಯಿ, ಸೇವೆ ಸೇವೆ ಸೇವೆ, ಲವ್ ಈಚ್ ಅದರ್, ಸಾಯಿರಾಮ್ ಸಾಯಿರಾಮ್ ಅಂದ್ರೆ ಅಟ್ಲೀಸ್ಟ್ ಇವರು ಫ್ರೀಕ್ವೆನ್ಸಿ ಅಟ್ಲೀಸ್ಟ್ ಚೇಂಜ್ ಮಾಡೋಣ. ಜ್ಞಾನಿ ಆಗ್ಲಿ, ನೆಕ್ಸ್ಟ್ ಲೈಫಲ್ಲಿ ಅಟ್ಲೀಸ್ಟ್ ಧ್ಯಾನಿ ಆಗ್ತಾರೆ. ಅಟ್ಲೀಸ್ಟ್ ಈ ಟೈಮ್ಗೆ ಇದು ಸಾಕು, ಹ್ಯೂಮನ್ ಆಗಿ ಇರಲಿ ಅಂತ ಬಿಡ್ತಾರೆ. ನಾವು 2-3 ಸಿದ್ಧಿ ನೋಡ್ಕೊಂಡು ಇನ್ನೊಂದು ಮೆಸೇಜಸ್ ಆಗುತ್ತೆ. ಅದು ದ ಮೈನ್ ಇಂಪಾರ್ಟೆಂಟ್ ಎನ್ಲೈಟೆಡ್ ಪರ್ಸನ್ಗೆ ಮೈನ್ ಇಂಪಾರ್ಟೆಂಟ್ ಏನೋ ಗೊತ್ತಾ? ಹಿ ವಿಲ್ ಟೆಲ್ ವಾಟ್ ಹಿ ಅಚೀವ್ಡ್. ಸೇಮ್ ಥಿಂಗ್ ಅವ್ರು ಏನು ಅಚೀವ್ ಮಾಡಿದಾರೋ ನಿಮ್ಗೆ ಅದೇ ಅಚೀವ್ ಆಗ್ಬೇಕು, ನೀವು ಅವ್ರಿಗಂತ ದೊಡ್ಡವರಾಗಬೇಕು ಅಂತ ಅವ್ರು ಏನ್ ಮಾಡಿದಾರೆ ಅಂತ ಗೈಡ್ ಮಾಡ್ತಾರೆ. ಅವರು ಪರ್ಫೆಕ್ಟ್ ಬ್ರಹ್ಮರ್ಷಿ. ವಿ ಆರ್ ಫಾರ್ಚುನೇಟ್. మనం చాలా అదృష్టవంతులు. ఇంకొక లైఫ్ ఛాన్స్ వస్తుందో లేదో, ಇನ್ನೊಂದು ఛాన్స్ ಬರುತ್ತೋ ಬರಲ್ಲ. ಇವತ್ತೇ ನಾವು ಈ ಪಾತಲ್ಲಿ ಎನ್ಲೈಟ್ ಆಗಲೇಬೇಕು. ಐ ಥಿಂಕ್ ಎವ್ರಿಬಡಿ ವಿಲ್ ಗೆಟ್ ಎನ್ಲೈಟೆಡ್. ವಿ ವಿಲ್ ಮೇಕ್ ದ ಮೈಸೂರು ಎನ್ಲೈಟ್. ಆಗಲೇಬೇಕು. ದೇರ್ ಇಸ್ ನೋ ಆಪ್ಷನ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.